ನಮಸ್ಕಾರ ವೀಕ್ಷಕರೇ, ಪಾಕಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಳೆಗಾಲದ ಸೀಸನಲ್ಲಿ ಸಿಗುವಂಥ ಫಿಶ್ ಇದನ್ನು ನಮ್ಮ ಕಡೆ ಅಂಬರ್ಕಿ ಮೀನು ಅಂತ ಹೇಳ್ತೀವಿ, ಕುಂದಾಪುರ ಕಡೆ. ನಿಮ್ಮ ಕಡೆ ಇದರ ಫೋಟೋವನ್ನು ತೋರಿಸ್ತೀನಿ ನಾನು. ಇದು ಏನಂತ ಕರೀತಾರೆ ಅನ್ನೋದನ್ನು ನನಗೆ ನಿಮ್ಮ ಕಮೆಂಟಲ್ಲಿ ಹೆಸರನ್ನು ಬರೆದು ಹಾಕಬೇಕು. ಇದಕ್ಕೆ ನಮ್ಮ ಕಡೆ ಅಂಬರ್ಕಿ ಫಿಶ್ ಅಂದರೆ ಸಣ್ಣದಾಗಿ ತಿಳುವಾಗಿ ಇರುತ್ತೆ. ಇಷ್ಟೇ ಉದ್ದ ಇರೋದು, ತಿಳುವಾಗಿ ಇರುತ್ತೆ. ಫಿಶ್ಶು ರುಚಿಯಾಗಿರುತ್ತೆ, ಆದರೆ ತಿಳುವಾಗಿರುತ್ತೆ ಫಿಶ್ಶು. ಈ ಮಳೆಗಾಲದ ಸೀಸನಲ್ಲಿ ಖಂಡಿತ ಇದು ಹಸಿಯಾಗಿ ಸಿಗುತ್ತೆ. ಇಲ್ಲಾಂದರೆ ಇದು ಒಣಗಿಸ್ತಾರೆ. ಇದನ್ನು ಹೆಚ್ಚು ಕಡಿಮೆ ಎಲ್ಲ ಒಣಗಿಸ್ತಾರೆ ಬಿಸಿಲುಗಾಲದಲ್ಲಿ. ಮಳೆಗಾಲದ ಈ ಸೀಸನಲ್ಲಿ ಇದನ್ನು ಒಣಗಿಸ್ಲಿಕ್ಕೆ ಆಗಲಿಲ್ಲ ಅಂತಂದೇಳಿ ಇದನ್ನು ಈ ರೀತಿ ಹಸಿಯಾಗಿಯೇ ಮಾರ್ತಾರೆ. ಇದು ಸಾರು ಕೂಡ ಚೆನ್ನಾಗಾಗತ್ತೆ. ಇದನ್ನೀಗ ನಾನು ಕಟ್ ಮಾಡಿ ಅದನ್ನು ವಾಶ್ ಮಾಡ್ಕೊಳ್ತೇನೆ. ನೋಡಿ, ಕಟ್ ಮಾಡಿ ವಾಶ್ ಮಾಡಿ ಅರಿಶಿಣದ ಪುಡಿ ಹಾಕಿದ್ದೆ ಸ್ವಲ್ಪ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಒಂದು 10-15 ನಿಮಿಷ ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಮಸಾಲೆನ ರುಬ್ಕೊಳ್ಬೇಕು. ಅಷ್ಟೋ ತನಕ ಇದು ಚೆನ್ನಾಗಿ ಉಪ್ಪೆಲ್ಲ ಹೀರ್ಕೊಳ್ಳುತ್ತೆ. ಹಾಗಾಗಿ ಸೈಡಲ್ಲಿ ಇಡ್ತೇನೆ ಈಗ ನಾನು. ತುಂಬ ಟೇಸ್ಟಿಯಾಗಿರುತ್ತೆ ಇದು. ಎಲ್ಲರೂ ತಿನ್ಬೋದು ಇದನ್ನಂದರೆ ಯಾವುದೇ ಒಂದು ಆಪ್ರೇಷನ್ ಆಗಿರಲಿ ಅಥವಾ ಬಾಣಂತಿಯರಾಗಿರಲಿ ಎಲ್ಲರಿಗೂ ಈ ಒಂದು ಫಿಶ್ಶು ತುಂಬ ಒಳ್ಳೆಯದಿದು. ಇದರಲ್ಲಿ ನಂಜಿನಂಶ ಏನೂ ಇರೋದಿಲ್ಲ. ಇದನ್ನು ನೀವು ಈಗವಾಗ ಸಿಕ್ಕಿದರೆ ಖಂಡಿತ ತೊಗೊಬಂದು ಈ ರೀತಿ ಒಮ್ಮೆ ಸಾರು ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಾಳು, ಒಂದು 1/4 ಚಮಚ ಜೀರಿಗೆ ಹಾಕಿದ್ದೆ, ಒಂದು 1/4 ಚಮಚ ಮೆಣಸಿನಕಾಳು, ಒಂದು 10-20 ಮೆಂತ್ಯಕಾಳು ಹಾಕಿದ್ದೆ. ಹಾಗೆ ಒಂದು 7-8 ಬ್ಯಾಡಗೆ ಮೆಣಸಿನಕಾಯಿ, ಒಂದು ಈರುಳ್ಳಿ, ಒಂದು 5-6 ಎಸಳು ಬೆಳ್ಳುಳ್ಳಿ, ಒಂದು ಸಣ್ಣ ನಿಂಬೆ ಹುಳಿಯ ಗಾತ್ರದ ಹುಣಸೆ ಹುಳಿಯನ್ನು ತೆಗೆದಿಟ್ಕೊಂಡಿದ್ದೆ. ಈಗ ಇವೆಲ್ಲ ಮಸಾಲೆಯನ್ನು ಡ್ರೈ ಆಗಿ ಹುರಿದು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹುರಿದಂಥ ಮಸಾಲೆಗಳು ಈಗ ಇವನ್ನೆಲ್ಲವನ್ನು ಮಿಕ್ಸಿ ಬೌಲಿಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ತೇನೆ. ಈಗ ಪಾತ್ರೆಗೆ ನಾನು ಒಂದು ಟೊಮೆಟೊ, ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೆ. ಈಗ ರುಬ್ಬಿದಂಥ ಮಸಾಲೆಯನ್ನು ಹಾಕ್ಕೊಳ್ಳೋಣ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ತುಂಬ ಸಿಂಪಲಾಗಿ ಮಾಡ್ಕೊಳ್ಳೋದು ಈ ಸಾರನ್ನು. ತುಂಬ ಐಟಮ್ ಹಾಕ್ಕೊಳ್ಬೇಕು, ತುಂಬ ಏನು ಹಾಕುವ ಅವಶ್ಯಕತೆ ಇಲ್ಲ. ಇಷ್ಟೇ ಐಟಮ್ ಹಾಕಿ ಸಿಂಪಲಾಗಿ ಮಾಡಿದ್ರೇ ಅಷ್ಟು ಚೆನ್ನಾಗಿ ಅನಿಸೋದು. ಇದು ನಮ್ಮ ಅಮ್ಮ, ನಮ್ಮ ಅಜ್ಜಿ ಎಲ್ಲ ಇದೇ ಥರ ಮಾಡ್ತಾಯಿದ್ರು. ತುಂಬಾ ಪಟ್ಟನೆ ಮೀನು ಸಾರು ಅಂತ ಅಂದ ಕೂಡಲೇ ಮೀನು ಸಾರು ಆಗಬೇಕು, ಅಷ್ಟು ಬೇಗನೆ ಮಾಡ್ತಾಯಿದ್ರು ಅವರು. ಮಸಾಲೆಯನ್ನು ಕುದಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಕುದಿಸ್ಕೊಂಡಿದ್ದೆ. ಈಗ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿಟ್ಟಂಥ ಫಿಶನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಹಿಂದಿನವರು ಮಾಡ್ತಿರುವಂಥ ಒಂದು ರೆಸಿಪಿ ಇದು. ಅದೇ ರೀತಿ ನಾನು ಮಾಡ್ಕೊಂಡಿದ್ದೆ. ನೀವು ಒಮ್ಮೆ ಈ ರೀತಿಯೇ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು. ಹಾಗೆ ತುಂಬ ಸಿಂಪಲ್ ಅನಿಸಿದ್ರು ರುಚಿ ಕೂಡ ಅದ್ಭುತ ಆಗಿರುತ್ತೆ. ಇವಾಗ ಫ್ರೆಶ್ ಆಗಿರುವಂಥ ಫಿಶ್ ಇದು ಸ್ಟೋರೇಜಲ್ಲಿ ಏನು ಇಡೋದಿಲ್ಲ, ಏನಿಲ್ಲ. ಈಗ ಫಿಶ್ ಸಾರು ಚೆನ್ನಾಗಿ ಕುದ್ದು ರೆಡಿಯಾಗಿದೆ ವೀಕ್ಷಕರೇ. ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೆ. ನೋಡಿದ್ರಲ್ಲ, ಅಂಬರ್ಕಿ ಫಿಶ್ಶಿನ ಸಾರು ರೆಡಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ವಿಡಿಯೋನ ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ಫಿಶ್ ಸಾರು ರೆಡಿಯಾಗಿದೆ. ಥ್ಯಾಂಕ್ ಯು.